ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ನೀವು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ, ಎಲ್ಲ NCERT ವಿಡಿಯೋಗಳು, ಎಲ್ಲ ಸೆಂಟ್ರಲ್ ಸಿಲೆಬಸ್ನ ಕವರ್ ಮಾಡ್ತಿದ್ದೀವಿ. ಹಾಗೆ ಎಲ್ಲ DSCRT ವಿಡಿಯೋಗಳು, ಆಲ್ ಸಬ್ಜೆಕ್ಟ್ಸ್, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ವಿಡಿಯೋಗಳು, ಆಲ್ ಸಬ್ಜೆಕ್ಟ್ಸ್, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಹಾಗೆ ಸೈನ್ಸ್ ವಿಡಿಯೋಸ್ ಬೇಕು ನಿಮಗೆ ಅಂತಂದರೆ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಪ್ಲೇ ಲಿಸ್ಟಲ್ಲಿ ಹೋಗೋದ್ರ ಮೂಲಕ ನೀವು ಇಲ್ಲಿ ಸರ್ಚ್ ಮಾಡ್ತಾ ಹೋಗ್ಬೋದು. ಅಲ್ಲಿ ನಿಮಗೆ ಸೀರೀಸ್ ಸಿಗ್ತಾ ಹೋಗುತ್ತೆ. ಇವತ್ತಿನ ದಿನ ನಾನು 4th ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟ್ರಕ್ಚರ್ ಆಫ್ ದ ಆಟಮ್, ಪರಮಾಣುವಿನ ರಚನೆ. ಈಗ ನಿಮಗೆ ಆಲ್ರೆಡಿ ಪರಮಾಣು ಅಂತಂದ್ರೇನೋ ಗೊತ್ತಿದೆ, ಅಥವಾ ಜೊತೆಗೆ ಒಂದು ಮ್ಯಾಟರ್ ಆಗಿರ್ಬೋದು, ಇದೆಲ್ಲ ಗೊತ್ತಿದೆ ನಿಮಗೆ. ಇವತ್ತಿನ ದಿನ ನಾವು ಇದರ ಒಂದು ರಚನೆ ಹೇಗಿರುತ್ತೆ ಅಂಥೇಳಿ ನೋಡ್ತಾ ಹೋಗೋಣ. ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪರಮಾಣು ಹಾಗೆ ಅಣುಗಳು ಇವೆಲ್ಲವೂ ಸಹಿತ ಏನಾಗಿದೆ, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಮ್ಯಾಟರ್ ಆಗಿದೆ. ಒಂದು ದ್ರವ್ಯದ ಒಂದು ನಿರ್ಮಾಣದ ಘಟಕಗಳು ಅಂಥೇಳಿ ನಾವು ಕರಿತೀವಿ. ಯಾವನ್ನ? ಆಟಮ್ಸ್ ಹಾಗೆ ಮಾಲಿಕ್ಯೂಲ್ಸ್. ಇವುಗಳು ಸಹಿತ ನಿಮಗೆ ಗೊತ್ತಿರಲಿ. ಈಗ ನಾವು ಕಲಿತಾ ಇರೋದು ಯಾವುದು? ಆಟಮ್ಸ್ಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರೋದು. ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ ಅ ಮ್ಯಾಟರ್. ಈಗ ನಾವು ಹೇಳಿದ್ದು ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ಇವುಗಳೆಲ್ಲ ಏನಾಗಿದೆ, ಒಂದು ಘಟಕದ ದೊಡ್ಡದಾಗಿ ಆಗಿ ಏನಾಗುತ್ತೆ, ಒಂದು ಮ್ಯಾಟರ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಇದರಲ್ಲಿರುವಂತಹ ಕೆಲವು ಚಾರ್ಜ್ಡ್ ಪಾರ್ಟಿಕಲ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ದ್ರವ್ಯದಲ್ಲಿರುವ ಆವೇಶಯುಕ್ತ ಕಣಗಳ ಬಗ್ಗೆ ನೋಡ್ತಾ ಹೋಗೋಣ. ಈಗ ನಮಗೆ ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ನೋಡಿದ್ದೀವಿ, ನಾವು ಒಂದು ಸರಿ ಯಾವಾಗಾದರೂ ನಮ್ಮ ಹ್ಯಾಂಡ್ಸ್ಗಳನ್ನು ನಾವು ರಬ್ ಮಾಡಿದ್ವಿ ಅಂತಂದರೆ ಅಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ ಅಂತ ಹೇಳಿ. ಮೀನ್ಸ್ ಅಲ್ಲಿ ಏನಾಗುತ್ತೆ, ಒಂದು ಚಾರ್ಜ್ಡ್ ಪಾರ್ಟಿಕಲ್ಸ್ಗಳು ಡೆವಲಪ್ ಆಗುತ್ತೆ, ಆವೇಶಯುಕ್ತ ಕಣಗಳಲ್ಲಿ ಜನ್ರೇಟ್ ಆಗುತ್ತೆ. ಈಗ ನಾವು ನಾನು ಮುಂಚೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಕೂಂಬು ಯಾಕೆ ನಮಗೆ ಒಂಥರ ಬಾಚಿಣಿಕೆ, ನಮಗೆ ಕೂದಲನ್ನು ಏನೋ ಹಿಡ್ಕೊಳ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಅಥವಾ ಚೇರ್ ನಮ್ಮ ಕಾಲಲ್ಲಿರುವಂಥ ಕೂದಲನ್ನು ಇದೇನೋ ಎಳಿತಾ ಇದೆಯಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಯಾಕೆ? ಡ್ಯೂ ಟು ದಿಸ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಇಲ್ಲಿ ನಾನು ಯಾಕೆ ಇದನ್ನು ಫಸ್ಟ್ ತಗೋತಾ ಇದ್ದೀನಿ ಅಂತಂದರೆ, ಫಸ್ಟ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂದರೆ ಏನು, ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ಸ್ವಲ್ಪ ಬಂದಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರೋದು ಮ್ಯಾಟರ್ಗಳಲ್ಲಿ, ದ್ರವ್ಯದಲ್ಲಿ ಯಾವ ರೀತಿಯಾದಂತಹ ಈ ಚಾರ್ಜ್ಡ್ ಪಾರ್ಟಿಕಲ್ಸ್ಗಳಿರುತ್ತೆ ಅಂಥೇಳಿ ನೋಡೋಣ. ಚಾರ್ಜ್ಡ್ ಪಾರ್ಟಿಕಲ್ಸ್ ಇನ್ ಆ್ಯನ್ ಆಟಮ್. ಈಗ ಗೊತ್ತಿದೆ, ಈಗ ಬೇಸಿಕ್ಕಾಗಿ ಗೊತ್ತಿರೋದು ಏನಿರಬೇಕು, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡೋದು. ಫಸ್ಟ್ ಎಲೆಕ್ಟ್ರಾನ್ ಬಗ್ಗೆ ನೋಡೋಣ, ಹಾಗೆ ಪ್ರೋಟಾನ್ ಹಾಗೆ ನ್ಯೂಟ್ರಾನ್. ಇವುಗಳನ್ನು ಯಾರು ಕಂಡುಹಿಡಿದಿದ್ದು, ಇದು ಒಂದು ಕಡೆ ಇರಲಿ ಅನ್ನೋದಕ್ಕೋಸ್ಕರ ಬರೆದಿದ್ದೀನಿ. ನಾನು ನೆಕ್ಸ್ಟ್ ಒಂದೊಂದಾಗಿ ಚರ್ಚೆ ಮಾಡ್ತಾ ನಿಮಗೆ ಹೋಗ್ತೀನಿ. ಎಲೆಕ್ಟ್ರಾನ್ನ J.J. ಥಾಮ್ಸನ್, ಪ್ರೋಟಾನ್ ರುದರ್ಫೋರ್ಡ್, ನ್ಯೂಟ್ರಾನ್ ಜೇಮ್ಸ್ ಚಾಡ್ವಿಕ್ ಅವರು ಡಿಸ್ಕವರ್ ಮಾಡೋದು. 1900 ಸುಮಾರಿಗೆ ಪರಮಾಣು ಸರಳವಲ್ಲದ ಅವಿಭಾಜ್ಯ ಕಣ ಎಂದು ತಿಳಿಯಲಾಗಿತ್ತು. ಆದರೆ ಕನಿಷ್ಠ ಪಕ್ಷ ಒಂದು ಉಪ ಪರಮಾಣುಯ ಕಣ ಎಲೆಕ್ಟ್ರಾನ್ ಅನ್ನು ಒಳಗೊಂಡಿರುವವು ಎಂದು ಯಾರು? J.J. ಥಾಮ್ಸನ್ ಅವ್ರು ಹೇಳ್ತಾರೆ. ಒಂದು ಆಟಮಲ್ಲಿ ಈ ಒಂದು ಪರಮಾಣು ಇದರಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ ಅಂತ ಒಂದು ಸಬ್ ಅಟಾಮಿಕ್ ಮಾಲಿಕ್ಯೂಲ್ ಇರುತ್ತೆ ಅಂತ, ಪಾರ್ಟಿಕಲ್ ಇರುತ್ತೆ ಅಂತ ಹೇಳ್ತಾರೆ. ಯಾರು? J.J. ಥಾಮ್ಸನ್ ಅವ್ರು ಹೇಳ್ತಾರೆ. ಎಲೆಕ್ಟ್ರಾನ್ ಗುರುತಿಸುವಿಕೆಗೂ ಬಹಳ ಮೊದಲೇ, ಎಲೆಕ್ಟ್ರಾನನ್ನು ಕಂಡುಹಿಡಿಯೋಕ್ಕಿಂತ ಮುಂಚೆನೇ 1886 ಈ ಗೋಲ್ಡ್ಸ್ಟೀನ್ ಅನ್ನೋರು ಏನು ಮಾಡ್ತಾರೆ, ಅನಿಲಗಳಾಗಿದೆ ಅದು, ಅನಿಲಗಳ ವಿಸರ್ಜನೆ, ಗ್ಯಾಸ್ ಡಿಸ್ಚಾರ್ಜ್ ಎಲ್ಲಿ ಹೊಸ ಕಿರಣ, ನ್ಯೂ ರೇಡಿಯೇಷನ್ಸ್ಗಳ ಇರುವುದನ್ನು ಅನ್ವೇಷಣೆ ಮಾಡಿದರು. ಗ್ಯಾಸ್ ಡಿಸ್ಚಾರ್ಜಲ್ಲಿ ಏನಾಗಿರುತ್ತೆ ಅಂದರೆ ಹೊಸ ವಿಕಿರಣಗಳಿರುತ್ತೆ ಅಂತೇಳಿ ಹೇಳಿದ್ರು. ಒಂದು ವಿಕಿರಣ ಅಂತೇಳಿ ಕನ್ಸಿಡರ್ ಮಾಡುತ್ತಾರೆ ಆ ರೇಡಿಯೇಷನ್ಸ್ ಇರುವುದನ್ನು ಅನ್ವೇಷಣೆ ಮಾಡಿದರು. ಇವುಗಳನ್ನು ಏನಂತ ಹೆಸರಿಡ್ತಾರೆ? ಕೆನಾಲ್ ರೇಸ್ ಅಂತ ಹೇಳಿ ಹೆಸರಿಡ್ತಾರೆ. ಹೊಸ ವಿಕಿರಣಗಳನ್ನು ನೋಡ್ತಾರೆ, ಅವುಗಳನ್ನು ಅನ್ವೇಷಣೆ ಮಾಡೋದ್ರ ಮೂಲಕ ಅವುಗಳಿಗೆ ಒಂದು ಹೆಸರನ್ನು ಕೊಡ್ತಾರೆ, ಕೆನಾಲ್ ರೇಸ್ ಅಂತ ಹೇಳಿ ಕೊಡ್ತಾರೆ. ಇವುಗಳು ಪಾಸಿಟಿವ್ ಚಾರ್ಜ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದರೆ ಎಲೆಕ್ಟ್ರಾನ್ಸ್ಗಳನ್ನು ಕಂಡುಹಿಡಿಯೋಕ್ಕಿಂತ ಮುಂಚೆ, ಎಲೆಕ್ಟ್ರಾನ್ ಅಂತಂದರೆ ಇಟ್ ಇಸ್ ಎ ನೆಗೆಟಿವ್ ಚಾರ್ಜ್. ಆದರೆ ಇಲ್ಲಿ ಅವ್ರು ಹೇಳ್ತಾ ಇರೋದು, ಗೋಲ್ಡ್ಸ್ಟೀನ್ ಇವರಿದ್ದಾರಲ್ಲ, ಏನು ಮಾಡ್ತಾರೆ, ಗ್ಯಾಸ್ ಡಿಸ್ಚಾರ್ಜ್ನಲ್ಲಿ ಹೊಸ ವಿಕಿರಣಗಳು ಇರುವುದನ್ನು ಅನ್ವೇಷಣೆ ಮಾಡಿ ಅವುಗಳಿಗೆ ಕೆನಾಲ್ ರೇಸ್ ಅಂತ ಹೇಳಿ ಹೆಸರಿಡ್ತಾರೆ, ನಳಿಕಾ ಕಿರಣಗಳು ಅಂತೇಳಿ ಹೆಸರಿಡ್ತಾರೆ. ಅವುಗಳ ಚಾರ್ಜ್ ಯಾವುದಾಗಿತ್ತು? ಪಾಸಿಟಿವ್ ಚಾರ್ಜ್ ಆಗಿತ್ತು. ದಿಸ್ ಲೆಡ್ ಟು ದ ಡಿಸ್ಕವರಿ ಆಫ್ ಅನದರ್ ಸಬ್ ಅಟಾಮಿಕ್ ಪಾರ್ಟಿಕಲ್. ಮತ್ತೊಂದು ಉಪಪರಮಾಣೀಯ ಕಣದ ಆವಿಷ್ಕಾರಕ್ಕೆ ಇದು ದಾರಿಯಾಗ್ತಾ ಹೋಗುತ್ತೆ. ದಿಸ್ ಸಬ್ ಅಟಾಮಿಕ್ ಪಾರ್ಟಿಕಲ್ ಹ್ಯಾಡ್ ಎ ಚಾರ್ಜ್. ಇದಕ್ಕೂ ಸಹಿತ ಒಂದು ಚಾರ್ಜ್ ಇದೆ.
ಹಾಗೆ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಫುಲ್ ಸೇಮ್ ಇದೆ, ಬಟ್ ಡಿಫ್ರೆನ್ಸ್ ಏನಿದೆ ಅಂತಂದರೆ ಸೈನ್ ಏನಾಗಿದೆ ಅಪೋಸಿಟ್ ಆಗಿದೆ. ಪ್ಲಸ್ ಇತ್ತು ಅಂದರೆ ಮೈನಸ್ ಇದೆ ಅಂತ ಹೇಳಿ. ಟು ಅಪೋಸಿಟ್ ಇನ್ ಸೈನ್ ಟು ದಟ್ ಆಫ್ ಎಲೆಕ್ಟ್ರಾನಿಗಿಂತ ಅಪೋಸಿಟ್ ಸೈನ್ ಇದೆ. ಎಲೆಕ್ಟ್ರಾನಿಗಿರೋದು ನೆಗೆಟಿವ್, ಹಾಗಿದ್ರೆ ಇಲ್ಲಿರುವಂತಹ ಸಬ್ ಅಟಾಮಿಕ್ ಪಾರ್ಟಿಕಲ್ದು ಯಾವುದಾಗಿದೆ, ದಟ್ ಈಸ್ ಪಾಸಿಟಿವ್ ಚಾರ್ಜ್. ಇದರ ರಾಶಿಯು ಸರಿಸುಮಾರು ಎಲೆಕ್ಟ್ರಾನ್ನ 2,000 ಪಟ್ಟು ಅಧಿಕವಾಗಿರುತ್ತದೆ. ಹೇಗೆ ಇಲ್ಲಿರುವಂತಹ ನಾನು ಹೇಳಿದ್ನಲ್ಲ ಎಲೆಕ್ಟ್ರಾನ್ದು, ಈಗ ಹೊಸದಾಗಿ ಕಂಡಿರೋದು ಕೆನಾಲ್ ರೇಸ್, ಅದರದ್ದು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. ಅದರ ಒಂದು ಮಾಸ್ ರಾಶಿ ಎಷ್ಟಾಗಿದೆ ಅಂತೆ, ಎಲೆಕ್ಟ್ರಾನ್ನ 2,000 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನು ಮಾಡಿದ್ರು, ಪ್ರೋಟಾನ್ ಎಂದು ಹೆಸರಿಡಲಾಯಿತು. Its mass was approximately 2000 times as that of the electron. It was given the name of the proton ಅಂತ ಹೇಳಿ ಹೆಸರು ಕೊಡ್ತಾರೆ. ಈಗ ಏನು ನಾವು ತಿಳ್ಕೊಂಡಿರೋದು, ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಹಾಗೆ ಪ್ರೋಟಾನ್ದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಮಾಸ್ ಆಫ್ ದ ಪ್ರೋಟಾನ್ ಈಸ್ ಟೇಕನ್ ಆ್ಯಸ್ 1 ಯೂನಿಟ್. ಈಗ ನಾವು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಡಾಲ್ಟನ್ ಅವರು ಹೇಳಿರ್ತಾರೆ. ಡಾಲ್ಟನ್ ಅವರ ಒಂದು ಪಾಸ್ಚುಲೇಟ್ಸ್ಗಳನ್ನು ನಾವು ನೋಡ್ಕೊಬಂದಿದ್ವಿ. ಒಂದು ಪ್ರೋಟಾನ್ನ ಒಂದು ರಾಶಿ ಎಷ್ಟಾಗಿರುತ್ತೆ ಹೇಳಿ, 1 ಯೂನಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಚಾರ್ಜ್ ಆ್ಯಸ್ +1 ಪ್ಲಸ್ ಅಂತ ಹೇಳಿ ತಗೋತಾರೆ, +1 ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಯೂನಿಟ್ ಅಂತ ಅಂದರೆ ಏನು, 1 ಅಂತ ಹೇಳಿ. ಸಾಮಾನ್ಯವಾಗಿ ಪ್ರೋಟಾನ್ ರಾಶಿಯನ್ನು ಒಂದು ಏಕಮಾನ ಮತ್ತು ಅದರ ಆವೇಶ ಸಂಖ್ಯೆಯನ್ನು +1 ಎಂದು ತೆಗೆದುಕೊಳ್ಳಲಾಗಿದ್ದು, ಹಾಗಾದರೆ ಅದರ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಬಸ್ಟ್ ಸೈನ್ ಮಾತ್ರ ಚೇಂಜ್ ಇದೆ ಅಂತಂದರೆ ಅಲ್ಲಿ ಏನಾಯಿತು, ಎಲೆಕ್ಟ್ರಾನ್ನ ಒಂದು ವ್ಯಾಲ್ಯೂ -1 ಅಂಥೇಳಿ ಕನ್ಸಿಡರ್ ಮಾಡ್ತೀವಿ, ಅದರ ಚಾರ್ಜ್ -1. ಹಾಗೆ ಅದರ ಮಾಸ್ ಏನಾಗಿರುತ್ತೆ, ಎಲೆಕ್ಟ್ರಾನ್ನ ರಾಶಿ ಏನಾಗಿರುತ್ತೆ, ಇಟ್ಸ್ ಅ ನೆಗ್ಲಿಜಿಬಲ್. ಡಾಲ್ಟನ್ ಅವರ ಪಾಸ್ಚುಲೇಟ್ ಎಕ್ಸ್ಪ್ಲೇನ್ ಮಾಡುವಾಗ ಸಹಿತ ನಾನು ಹೇಳಿದ್ದೆ, ಅಲ್ಲಿ ಏನು ಮಾಡಿರ್ತಾರೆ ಅವರು, ಎಲೆಕ್ಟ್ರಾನ್ನ ಮಾಸ್ನಲ್ಲಿ ಕಡಿಮೆ ಇರೋ ಕಾರಣ ಅದನ್ನು ನೆಗ್ಲೆಕ್ಟ್ ಮಾಡಿದರು, ಕೇವಲ ಪ್ರೋಟಾನ್ದು ಮಾತ್ರ ಕನ್ಸಿಡರ್ ಮಾಡಿದರು ಅಲ್ವಾ. ಈಗ ಇವ್ರು ಹೇಳೋದು ಇವಾಗ ಒಂದು ಆ್ಯಟಮ್ ಅಲ್ಲಿ ಪರಮಾಣುದಲ್ಲಿ ಏನಾಗಿರುತ್ತೆ, ಪ್ರೋಟಾನ್ ಇರುತ್ತೆ ಹಾಗೆ ಎಲೆಕ್ಟ್ರಾನ್ ಇರುತ್ತೆ ಅಂತ ಹೇಳ್ತಾರೆ. ಪ್ರೋಟಾನ್ದು ಪಾಸಿಟಿವ್ ಚಾರ್ಜ್ ಹಾಗೆ ಎಲೆಕ್ಟ್ರಾನ್ದು ನೆಗೆಟಿವ್ ಚಾರ್ಜ್ ಅಂತ ಹೇಳಿ ಕೇಳ್ತಾರೆ. ಜೊತೆಗೆ ಅವೆರಡೂ ಏನಾಗಿರುತ್ತೆ, ಬ್ಯಾಲೆನ್ಸ್ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ 1 ಪ್ಲಸ್ ಇತ್ತು ಅಂತಂದರೆ ಇದು 1 ಮೈನಸ್ ಇರಬೇಕು, 2 ಪ್ಲಸ್ ಇತ್ತು ಅಂತಂದರೆ 2 ಮೈನಸ್ ಇರಬೇಕು. ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಈಗ ಪಟಾಪಟ್ ಅಂತೇಳಿ ರಿಮೆಂಬರ್ ಮಾಡ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ, ಕೆನಾಲ್ ರೇಸ್ ಅಂತ ಅಂದ್ರೇನು, ಅದನ್ನು ಹೇಳಿದವ್ರು ಯಾರು, ಥಾಮ್ಸನ್ ಅಥವಾ ಗೋಲ್ಡ್ಸ್ಟೀನ್, ಅವ್ರ ಹೆಸರು ನೆನಪು ಮಾಡ್ಕೊಳ್ಳಿ. ಇಫ್ ಆ್ಯನ್ ಆ್ಯಟಮ್ ಕಂಟೈನ್ಸ್ 1 ಎಲೆಕ್ಟ್ರಾನ್ ಹಾಗೆ 1 ಪ್ರೋಟಾನ್, ವಿಲ್ ಇಟ್ ಕ್ಯಾರಿ ಎನಿ ಚಾರ್ಜ್ ಆರ್ ನಾಟ್? ಇದನ್ನು ಥಿಂಕ್ ಮಾಡಿ. ಈಗ ನಾನು ಹೇಳಿದ್ದು ಒಂದು ಪ್ರೋಟಾನ್ ಇದೆ, ಒಂದು ಎಲೆಕ್ಟ್ರಾನ್ ಇದೆ, ಇನ್ನು ಆ್ಯಟಮ್ ಅಂತ ಹೇಳಿ. ಈಗ ಒಂದು ಆ್ಯಟಮಲ್ಲಿ, ಒಂದು ಪರಮಾಣುವಿನಲ್ಲಿ 1 ಎಲೆಕ್ಟ್ರಾನ್ ಇದೆ ಹಾಗೆ 1 ಪ್ರೋಟಾನ್ ಇದೆ ಅಂತ ಆದರೆ ಅದರ ಮೇಲೆ ಏನಾದರೂ ಒಂದು ಚಾರ್ಜ್ ಇರುತ್ತಾ? ಹಾಗಿದ್ರೆ ಥಿಂಕ್ ಮಾಡಿ, ಅಥವಾ ಇರೋದಿಲ್ವಾ ಥಿಂಕ್ ಮಾಡಿ. ದ ಸ್ಟ್ರಕ್ಚರ್ ಆಫ್ ಆ್ಯನ್ ಆ್ಯಟಮ್, ಪರಮಾಣುವಿನ ರಚನೆ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಇದರಲ್ಲಿ ಫಸ್ಟ್ ನಾವು ನೋಡೋದು ಡಾಲ್ಟನ್ಸ್ ಥಿಯರಿ ನೋಡ್ತೀವಿ, ಅವರು ಕೊಟ್ಟಂತಹ ಪಾಸ್ಚುಲೇಟ್ಸ್ಗಳು. ಎಲ್ಲ ಮ್ಯಾಟರ್ಗಳೇನಾಗಿರುತ್ತೆ, ದ್ರವ್ಯದಲ್ಲಿ ಏನಾಗಿರುತ್ತೆ, ಆ್ಯಟಮ್ಸ್ ಹಾಗೆ ಮಾಲಿಕ್ಯೂಲ್ಸ್ಗಳಿಂದ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಆ್ಯಟಮ್ಸ್ಗಳಿಂದ ಆಗಿರುತ್ತೆ ಮೇಜರಾಗಿ ಹೇಳೋದು. ಈ ರೀತಿಯಾಗಿ ಅವ್ರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನಾವು ನೋಡೋದು ಥಾಮ್ಸನ್ಸ್ ಮಾಡೆಲ್ ಆಫ್ ಆ್ಯನ್ ಆ್ಯಟಮ್, ಥಾಮ್ಸನ್ ರವರ ಪರಮಾಣು ಮಾದರಿ. ಈ ಮಾದರಿ ಹೇಳುವಾಗ ಹೇಳ್ತಾರೆ, ಕ್ರಿಸ್ಮಸ್ ಕಡುಬು ರೀತಿಯಲ್ಲಿರುತ್ತೆ ಈ ಆ್ಯಟಮ್ ಅಂತ ಹೇಳ್ತಾರೆ. ಹೇಗೆ ನಾವು ಕಲ್ಲಂಗಡಿ ಹಣ್ಣು ನೋಡ್ತೀವಲ್ಲ ಆ ರೀತಿಯಾಗಿ ಮಧ್ಯ ಮಧ್ಯ ಎಲೆಕ್ಟ್ರಾನ್ಸ್ಗಳಿರುತ್ತೆ ಅಂತ ಹೇಳ್ತಾರೆ. ದ ಎಲೆಕ್ಟ್ರಾನ್ಸ್ ಇನ್ ಎ ಸ್ಪಿಯರ್ ಆಫ್ ಪಾಸಿಟಿವ್ ಚಾರ್ಜ್. ಈಗ ಈ ಸ್ಪಿಯರ್ ಇದೆಯಲ್ಲ, ದಿಸ್ ಒನ್ ಈಸ್ ಅ ಪಾಸಿಟಿವ್ ಚಾರ್ಜ್. ಇದರಲ್ಲಿರುವಂತಹ ಬೀಜಗಳು, ಕಲ್ಲಂಗಡಿ ಹಣ್ಣಿನ ಬೀಜಗಳೇನಾಗಿರುತ್ತೆ, ಅವುಗಳು ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ಲೈಕ್ ಇಲ್ಲಿದೆ, ಎಲೆಕ್ಟ್ರಾನ್ಸ್ ಇನ್ ಅ ಸ್ಪಿಯರ್ ಆಫ್ ಪಾಸಿಟಿವ್ ಚಾರ್ಜ್ ವರ್ ಲೈಕ್ ಕರೆಂಟ್ಸ್, ಡ್ರೈ ಫ್ರೂಟ್ಸ್, ಅಂದರೆ ಈ ಕ್ರಿಸ್ಮಸ್ ಪಡ್ಡಿಂಗ್ ಅಂತ ಹೇಳ್ತಿದ್ದೀವಲ್ಲ ಅದರಲ್ಲಿ ಹೇಳ್ತಾ ಇದ್ದಾರೆ. ಆನಂತರ ಮತ್ತೆ ಕಲ್ಲಂಗಡಿಗೆ ಸಹಿತ ಅವರು ಹೋಲಿಕೆ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಹೊರಗಡೆ ಸ್ಪಿಯರ್ ಇರೋದು, ದಿಸ್ ಒನ್ ಇಸ್ ಅ ಪಾಸಿಟಿವ್ ಚಾರ್ಜ್, ಒಳಗಡೆ ಇರುವಂತಹ ಎಲೆಕ್ಟ್ರಾನ್ ಇದೇನಾಗಿದೆ, ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಜೆ ಥಾಮ್ಸನ್ ಅವರು ನೋಬೆಲ್ ಪ್ರೈಸನ್ನು ಪಡ್ಕೋತಾರೆ ಭೌತಶಾಸ್ತ್ರದಲ್ಲಿ, ಫಿಸಿಕ್ಸಲ್ಲಿ, ಇನ್ 1906 ಫಾರ್ ಯಾವುದಕ್ಕೆ, ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ನ ಡಿಸ್ಕವರಿ ಮಾಡಿರೋದಕ್ಕೋಸ್ಕರ ಅವರು ನೋಬೆಲ್ ಪ್ರೈಸನ್ನು ಅವ್ರು ಪಡ್ಕೋತಾರೆ. ಈ ನೇಮ್ ಸಹಿತ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಟಮ್ ಕನ್ಸಿಸ್ಟ್ಸ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪಿಯರ್. ಇವ್ರು ಹೇಳೋದು ಹೇಗೆ ಅಂತಂದರೆ, ನಾವು ಈಗ ಥಾಮ್ಸನ್ ಅವ್ರದ್ದು ಮಾಡೆಲ್, ಇವಾಗ ಮಾದರಿ
ಇದರ ಒಂದು ಪಾಸ್ಟುಲೇಟ್ಸ್ಗಳು ಅವರು ಯಾವ್ಯಾವ ರೀತಿಯಾಗಿ ವರ್ಣನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ನಾವು ನೋಡ್ತಾ ಇರೋದು. ಆಟಮ್ ಕನ್ಸಿಸ್ಟ್ಸ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪಿಯರ್, ಧನಾತ್ಮಕ ಅಂಶವಿರುವಂತಹ ಗೋಳದಲ್ಲಿರುತ್ತೆ. ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇನ್ ಇಟ್, ಆ ಗೋಳದಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ಗಳು ಹುದುಗಿಕೊಂಡಿರ್ತವೆ, ಅಂದರೆ ಅದರೊಳಗಡೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪಾಸಿಟಿವ್ ಚಾರ್ಜ್ ಇರುತ್ತೆ, ಅದ್ರ ಒಳಗಡೆ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳಿ ಯಾರು ಹೇಳ್ತಿದ್ದಾರೆ, ಜೆ ಥಾಮ್ಸನ್ ಅವ್ರು ಹೇಳ್ತಿದ್ದಾರೆ. ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಸೊ ಆಟಮ್ ಆ್ಯಸ್ ಎ ಹೋಲ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈಗ ಇದೊಂದು ಆಟಮ್ ಅಂತ ಹೇಳ್ತಿದ್ದಾರೆ, ಹೊರಗಡೆ ಇದು ಪಾಸಿಟಿವ್ ಇರುತ್ತೆ, ಒಳಗಡೆ ನೆಗೆಟಿವ್ ಇರುತ್ತೆ ಅಂತ ಹೇಳ್ತಿದ್ದಾರಲ್ವ. ಈಗ ಇವೆರಡು ಏನಾಗಿದೆ, ಮ್ಯಾಗ್ನಿಟ್ಯೂಡಲ್ಲಿ ಈಕ್ವಲ್ ಆಗಿದೆ, ಬಟ್ ಸೈನ್ ಮಾತ್ರ ಏನಾಗಿದೆ, ಚೇಂಜ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದಾರೆ ಒಂದು ಆಟಮ್ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತ ಅಂದರೆ ಅದು ಯಾವಾಗಲೂ ನ್ಯೂಟ್ರಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಪಾಸಿಟಿವ್ ಆಗೂ ಇರಲ್ಲ, ನೆಗೆಟಿವ್ ಆಗೂ ಇರಲ್ಲ, ಅದು ಏನಾಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ, ತಟಸ್ಥವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಯಾರು ಇದೆಲ್ಲ ಫುಲ್ಲು ಜೆ ಥಾಮ್ಸನ್ ಅವರ ಪ್ರಕಾರ ಇದು, ಗೊತ್ತಾಗ್ತಿದೆಯಾ. ಇದ ನಂತರ ಏನಾಗುತ್ತೆ, ಇದು ಸ್ವಲ್ಪ ಫೇಲ್ ಆಗುತ್ತೆ, ಇದನ್ನು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಇದನ್ನು ಏನು ಮಾಡ್ತಾರೆ, ಇಟ್ಸ್ ಫೇಲ್ಡ್ ಅಂತ ಹೇಳ್ತಾರೆ. ಜೊತೆಗೆ ಯಾರೂ ಇದನ್ನು ಒಪ್ಕೊಳ್ಳಲ್ಲ. ಆ ಕಾರಣದಿಂದಾಗಿ ನೆಕ್ಸ್ಟ್ ಬಂದಿದ್ದು ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಎನ್ ಆಟಮ್. ರುದರ್ಫೋರ್ಡ್ ರವರ ಪರಮಾಣು ಮಾದರಿ ಬರುತ್ತೆ. ಇವರ ಫುಲ್ ನೇಮ್ ಅರ್ನ್ಸ್ ಅಂತಲೂ ಹೇಳ್ಬೋದು. ರುದರ್ಫೋರ್ಡ್ ವಾಸ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಹೌ ದ ಎಲೆಕ್ಟ್ರಾನ್ ಆರ್ ಅರೇಂಜ್ಡ್ ವಿತ್ ಇನ್ ಆ್ಯನ್ ಆಟಮ್. ಇವರು ರುದರ್ಫೋರ್ಡ್ ಇದ್ದಾರಲ್ಲ, ಅವರಿಗೆ ಒಂದು ಇಂಟ್ರೆಸ್ಟ್ ಇತ್ತು, ಈಗ ಪರಮಾಣುನಲ್ಲಿ ಹೇಗೆ ಈ ಎಲೆಕ್ಟ್ರಾನ್ಸ್ಗಳು ಜೋಡಿಸಲ್ಪಟ್ಟಿವೆ ಅಂಥೇಳಿ ಇವರಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಒಂದು ಎಕ್ಸ್ಪೆರಿಮೆಂಟ್ನ ಒಂದು ಕಂಡಕ್ಟ್ ಮಾಡ್ತಾರೆ. ಹಿ ಡಿಸೈನ್ಡ್ ಆ್ಯನ್ ಎಕ್ಸ್ಪೆರಿಮೆಂಟ್ ಫಾರ್ ದಿಸ್, ಇದನ್ನು ಕಂಡುಹಿಡಿಯೋಕ್ಕೋಸ್ಕರ ಅವರು ಒಂದು ಎಕ್ಸ್ಪೆರಿಮೆಂಟ್ನ ಅವರು ಸ್ಟಾರ್ಟ್ ಮಾಡ್ಕೋತಾರೆ. ಇನ್ ದಿಸ್ ಎಕ್ಸ್ಪೆರಿಮೆಂಟ್, ಆ ಎಕ್ಸ್ಪೆರಿಮೆಂಟಲ್ಲಿ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆಲ್ಫಾ ಪಾರ್ಟಿಕಲ್ಸ್ಗಳೇನು, ಹಾಗೆ ಅವುಗಳ ಐಸೋಟೋಪ್ ಮೇಲೆ ಎಫೆಕ್ಟ್ ಆದಾಗ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅದನ್ನೆಲ್ಲ ನಾವು ಮುಂದಿನ ತರಗತಿಗಳನ್ನು ನೋಡೋಣ. ಈಗ ಇದು ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಹಾಗೆ ಅವುಗಳನ್ನು ಏನು ಮಾಡ್ತಾರೆ, ಥಿನ್ ಫೋಲ್ಡ್ ಫಾಯಿಲ್ ಇದ್ರ ಮೇಲ್ಗಡೆ ಒಂದು ಬೀಳಬೇಕು ಆ ರೀತಿಯಾಗಿ ಪಾಸ್ ಮಾಡ್ತಾ ಇರ್ತಾರೆ. ವರ್ ಮೇಡ್ ಟು ಫಾಲ್ ಆನ್ ಎ ಥಿನ್ ಗೋಲ್ಡ್ ಫಾಯಿಲ್. ಈ ಪ್ರಯೋಗದಲ್ಲಿ ತೆಳುವಾದ ಚಿನ್ನದ ಹಾಳೆಯ ಮೇಲೆ ವೇಗವಾಗಿ ಚಲಿಸುವ ಆಲ್ಫಾ ಕಣಗಳು ಬೀಳುವಂತೆ ಮಾಡಲಾಯಿತು. ಫಸ್ಟ್ ಏನು ಮಾಡ್ತಾರೆ, ಇವರಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಹೇಗೆ ಈ ಎಲೆಕ್ಟ್ರಾನ್ಸ್ಗಳು ಜೋಡಣೆ ಆಗಿರುತ್ತೆ ಪರಮಾಣುವಿನಲ್ಲಿ ಅಂಥೇಳಿ ಅವರಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಅವರು ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟಲ್ಲಿ ಆಲ್ಫಾ ಪಾರ್ಟಿಕಲ್ಸ್, ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಹಾಗೆ ಅದನ್ನು ಗೋಲ್ಡ್ ಫಾಯಿಲ್ ಮೇಲ್ಗಡೆ ಬೀಳುವಂತೆ ಮಾಡ್ತಾರೆ. ಇಲ್ಲಿ ನಿಮಗೆ ಚಿತ್ರದಲ್ಲೂ ಸಹಿತ ಅದೇ ಹೇಳಿದ್ದಾರೆ. ಈ ರೀತಿಯಾಗಿ ಇದೇನಾಗಿದೆ, ಇದು ಗೋಲ್ಡ್ ಫಾಯಿಲ್ನ ಒಂದು ಆಟಮ್ಸ್ಗಳು, ಅದರಲ್ಲಿರುವಂತಹ ಆಟಮ್ಸ್ಗಳು. ಮಧ್ಯದಲ್ಲಿ ಚುಕ್ಕಿ ಇದೆಯಲ್ಲ ಅದೆಲ್ಲ ನ್ಯೂಕ್ಲಿಯಸ್, ಅದು ಗೊತ್ತಾಗ್ತಿದೆಯಾ. ಅದು ಜೊತೆಗೆ ಇದರ ಮೇಲೆ ಇವಾಗ ಏನು ಮಾಡ್ತಿದ್ದಾರೆ, ಈ ರೀತಿಯಾಗಿ ಆಲ್ಫಾ ಪಾರ್ಟಿಕಲ್ಸ್ಗಳು ಫಾಲ್ ಆಗೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಈಗೇನಾಗ್ತಿದೆ, ಓಕೆ ಫಾಲ್ ಆಗುತ್ತೆ, ಬಟ್ ಯಾವುದೋ ಒಂದು ಟೈಮಲ್ಲಿ ನ್ಯೂಕ್ಲಿಯಸ್ಸಿಗೆ ಪಾಸ್ ಆಗುತ್ತಲ್ಲ, ನ್ಯೂಕ್ಲಿಯಸ್ ಇರುತ್ತಲ್ಲ ಅಂತಹ ರೀಜನಲ್ಲಿ ಏನಾಗ್ತಿದೆ, ಅದು ಗೋಯಿಂಗ್ ಟು ಡಿಫ್ಲೆಕ್ಟ್, ಮತ್ತು ಅದು ವಾಪಸ್ ಆಗ್ತಾಯಿದೆ. ಅಥವಾ ಕೆಲವೊಮ್ಮೆ ಒಂದು ಡಿಫ್ಲೆಕ್ಟ್ ಆಗಬಹುದು, ಬಟ್ ಅದು ಯಾವ ಡೈರೆಕ್ಷನಲ್ಲಿ ಹೋಗಿತ್ತೋ ಅದೇ ಡೈರೆಕ್ಷನಲ್ಲೇ ಮತ್ತೆ ವಾಪಸ್ ಬರ್ತಾಯಿದೆ. ಹೀಗೆ ಹೋಗಿತ್ತು ಅಂತಂದರೆ ಅದು ಮತ್ತೆ ವಾಪಸ್ ಇದೇ ಡೈರೆಕ್ಷನಲ್ಲೇ ವಾಪಸ್ ಬರ್ತಿದೆ. ಇದರಿಂದ ಅವ್ರಿಗೇನಾಗುತ್ತೆ, ಯಾಕೆ ಹೀಗಾಯಿತು ಅಂಥೇಳಿ ಒಂದು ಯೋಚನೆ ಸ್ಟಾರ್ಟ್ ಆಗುತ್ತೆ. ಬಟ್ ದ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಗೇವ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್. ಇದನ್ನು ಅವ್ರು ಕಂಡಕ್ಟ್ ಮಾಡೋದ್ರ ಮೂಲಕ ಅವರು ಕೇವಲ ಎಲೆಕ್ಟ್ರಾನ್ಸ್ಗಳು ಹೇಗೆ ಜೋಡಣೆ ಆಗಿದೆ ಅಂಥೇಳಿ ಇವ್ರು ತಿಳ್ಕೊಳಕ್ಕೆ ಹೋಗ್ತಾರೆ. ಸೈನ್ಸ್ ಅಂತಂದ್ರೇ ಹಾಗೆ ಅಲ್ವಾ, ಸೈಂಟಿಸ್ಟ್ಗಳು ಏನೋ ಒಂದು ಕಂಡುಹಿಡಿಯೋಕ್ಕೆ ಹೋಗ್ತಾರೆ, ಅಲ್ಲಿ ಇನ್ನೊಂದೇನೋ ಕಂಡುಹಿಡಿದಿರ್ತಾರೆ. ಇಲ್ಲಿ ಅದರ ಜೋಡಣೆ ಕಂಡುಹಿಡಿಯೋಕ್ಕೆ ಹೋಗಿ ಅವರು ಏನು ಮಾಡ್ತಾರೆ, ಡಿಫ್ರೆಂಟ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ಗಳನ್ನು ಅವರು ಪಡೀತಾ ಹೋಗ್ತಾರೆ. ಅವುಗಳು ಯಾವ್ಯಾವು ಅಂಥೇಳಿ ನೋಡೋಣ. ಮೋಸ್ಟ್ ಆಫ್ ದ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ಸ್ಟ್ರೈಟ್ ಥ್ರೂ ದ ಗೋಲ್ಡ್ ಫಾಯಿಲ್. ಹೆಚ್ಚು ವೇಗವಾಗಿ ಚಲಿಸುವಂತಹ ಈ ಆಲ್ಫಾ ಕಣಗಳು ಚಿನ್ನದ ಹಾಳೆಯ ಮೂಲಕ ನೇರವಾಗಿ ಹಾದು ಹೋದವು. ಸರ್ಟೈನ್ ಇದರಲ್ಲಿ ಏನಾಗುತ್ತೆ, ಹೋಗ್ತವೆ, ಸುಮ್ಮನೆ ಹೋಗ್ತಾಯಿತ್ತು. ಬಟ್ ಸಮ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್, ಕೆಲವು ಏನಾಗಿತ್ತು ಅಂದರೆ ವರ್ ಡಿಫ್ಲೆಕ್ಟೆಡ್ ಬೈ ದ ಫಾಯಿಲ್ ಬೈ ಸಮ್ ಆ್ಯಂಗಲ್ಸ್. ಈ ಕೆಲವು ಕಣಗಳೇನಾಗ್ತಿತ್ತು, ಆಲ್ಫಾ ಕಣಗಳು ಹಾಳೆಯ ಮೂಲಕ ಸಣ್ಣ ಕೋನಗಳಲ್ಲಿ ವಿಚಲನೆಗೊಂಡವು. ಹೇಗೆ ನೋಡೋಣ ಬನ್ನಿ. ಈಗ ಯಾವಾಗ ಅದು ನ್ಯೂಕ್ಲಿಯಸ್ಗೆ
ಈ ರೀತಿಯಾಗಿ ಹೋಗ್ತಿತ್ತು, ತೊಂದರೆ ಇಲ್ಲ, ಸ್ಟ್ರೈಟಾಗಿ ಹೋಗ್ತಾ ಇತ್ತು. ಯಾವಾಗ ಅದು ನ್ಯೂಕ್ಲಿಯಸ್ಗೆ ಪಾಸ್ ಆಗ್ತಾ ಇತ್ತಲ್ಲ, ಆಗ ಇದು ಡಿಫ್ಲೆಕ್ಟ್ ಆಗ್ತಾಯಿತ್ತು ಅಟ್ ಸಮ್ ಆ್ಯಂಗಲ್, ಒಂದು ಆ್ಯಂಗಲಲ್ಲಿ ಅದು ಡಿಫ್ಲೆಕ್ಟ್ ಆಗ್ತಾಯಿತ್ತು. ಸರ್ಪ್ರೈಸಿಂಗ್ಲಿ 1 out of every 12,000 ಪಾರ್ಟಿಕಲ್ಸ್ ಅಪಿಯರ್ ಟು ಬಿ ರೀಬೌಂಡ್. ಇಲ್ಲೇನು ಹೇಳ್ತಿದ್ದಾರೆ, ಈಗ ಇದೇ ರೀತಿಯಾದಂಥ ಆಟಮ್ಸ್ಗಳು ಜೋಡಣೆ ಆಗಿರುತ್ತೆ, ಆದರೆ 12,000 ಪಾರ್ಟಿಕಲ್ಸ್ ಆಗ್ತಿದ್ದ ಹಾಗೇ ಅದು ರೀಬೌಂಡ್ ಆಗ್ತಾಯಿತ್ತು. ಯಾವ ಡೈರೆಕ್ಷನಲ್ಲಿ ಹೋಗಿರ್ತಿತ್ತೋ ಅದೇ ಡೈರೆಕ್ಷನಲ್ಲೇ ಮತ್ತೆ ವಾಪಸ್ ಬರ್ತಾಯಿತ್ತು. ಅದು ಪ್ರತಿ 12,000 ಪಾರ್ಟಿಕಲ್ಸ್ಗಳ ಜೊತೆಗೆ ಕಂಟಿನ್ಯೂ ಆಗ್ತಾಯಿತ್ತು. ಅದು ಅಚ್ಚರಿ ಎಂದರೆ ಪ್ರತಿ 12,000ಕ್ಕೆ ಒಂದರಂತೆ ಕಣಗಳು ಹಿಮ್ಮುಖವಾಗಿ ಚಲಿಸಿರುವುದು ಗೋಚರಿಸಿತು. ಇದಕ್ಕೆ ಅವರಿಗೆ ಸ್ವಲ್ಪ ಶಾಕ್ ಆಗುತ್ತೆ. ರುದರ್ಫೋರ್ಡ್ ಅವ್ರು ಏನು ಹೇಳ್ತಾರೆ ಇದಕ್ಕೆ ಅಂದರೆ, ದಿಸ್ ರಿಸಲ್ಟ್ ವಾಸ್ ಆಲ್ಮೋಸ್ಟ್ ಆ್ಯಸ್ ಇನ್ಕ್ರೆಡಿಬಲ್ ಆ್ಯಸ್ ಇಫ್ ಯು ಫೈರ್ ಎ 15-inch ಶೆಲ್ ಅಟ್ ಎ ಪೀಸ್ ಆಫ್ ಟಿಶ್ಯೂ ಪೇಪರ್ ಆ್ಯಂಡ್ ಇಟ್ ಕಮ್ಸ್ ಬ್ಯಾಕ್ ಆ್ಯಂಡ್ ಹಿಟ್ಸ್ ಯು. ಈ ಫಲಿತಾಂಶ ಎಷ್ಟು ವಿಸ್ಮಯಕಾರಿಯಾಗಿತ್ತೆಂದರೆ, ನೀವೇನಾದರೂ 15 ಇಂಚಿನ ಶೆಲ್ ಅನ್ನು ಒಂದು ತುಂಡು ಟಿಶ್ಯೂ ಕಾಗದ ಮೇಲೆ ತಾಡಿಸಿದಾಗ ಅದು ಹಿಂದೆ ಬರುತ್ತದೆ ಮತ್ತು ನಿಮಗೆ ತಗುಲುತ್ತದೆ. ಹಾಗೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಒಂದು ಆ್ಯಕ್ಟಿವಿಟಿ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ, ನಾವು ಗೋಡೆ ಮುಂದೆ ನಿಂತ್ಕೊಂಡ್ಬಿಟ್ಟು ಕಲ್ಲನ್ನು ಬೀಸ್ತಾ ಇದ್ವಿ ಅಂತಂದರೆ ಅದು ರಿಬೌಂಡ್ ಆಗಿದ್ದು ನಮಗೆ ಕೆಲವೊಂದು ಸೌಂಡ್ ಕೇಳಿಸುತ್ತೆ. ಹಾಗೆ ಮುಳ್ಳಿನ ಗಿಡದ ಮೇಲೆ ಏನಾದರೂ ಹಾಕಿದ್ವಿ ಅಂತಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ಆ ಥರ ಎಲ್ಲ ನೋಡಿದ್ದಾರೆ. ಜಸ್ಟ್ ನಮಗೆ ಕಾನ್ಸೆಪ್ಟ್ ಏನಂತ ಎಲ್ಲ ಗೊತ್ತಾದರೆ ಸಾಕು. ಇಲ್ಲಿ ರೀಬೌಂಡ್ ಆಗ್ತಾಯಿದೆ, ಕೆಲವೊಂದು ರೀಬೌಂಡ್ ಆಗ್ತಾಯಿಲ್ಲ. ಯಾಕೆ ಅಂಥೇಳಿ ಇವರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ರುದರ್ಫೋರ್ಡ್ ಅವರು ಸಹಿತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅದು ಸಹಿತ ನೋಡ್ಕೊಳ್ಳಿ. ಹಾಗೆ ರುದರ್ಫೋರ್ಡ್ ಅವರು ಹೇಳೋ ಪ್ರಕಾರ ಅವರನ್ನು ಏನು ಮಾಡ್ತಾರೆ, ಫಾದರ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಅಂಥೇಳಿ ಕರೀತಾರೆ. ಸ್ಪ್ರಿಂಗ್ ಗ್ರೂವ್ ಅಲ್ಲಿ ಅವರು ಜನಿಸೋದು 30 August 1871 ಅವರು ಜನಿಸ್ತಾರೆ. ಹೀ ಈಸ್ ಫೇಮಸ್ ಫಾರ್ ವರ್ಕ್ ಆನ್ ರೇಡಿಯೋ ಆ್ಯಕ್ಟಿವಿಟಿ. ಹಾಗೆ ಡಿಸ್ಕವರಿ ಆಫ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ವಿತ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತೇಳಿ ಗೊತ್ತಾದ ತಕ್ಷಣ ನೀವು ಈಸಿಯಾಗಿ ಹೇಳ್ಬೋದು, ದಟ್ ಈಸ್ ರುದರ್ಫೋರ್ಡ್ ಅಂಥೇಳಿ. ನೋಬೆಲ್ ಪ್ರೈಸ್ ಪಡ್ಕೋತಾರೆ ಇನ್ ಕೆಮಿಸ್ಟ್ರಿಯಲ್ಲಿ 1908. ಜೆ ಥಾಮ್ಸನ್ ಅವರು ನೋಬೆಲ್ ಪ್ರೈಸನ್ನು ಪಡ್ಕೋತಾರೆ. ಯಾವುದರಲ್ಲಿ ಎಷ್ಟನೇ ಇಸ್ವಿಲಿ ಅಂಥೇಳಿ ನೀವು ನೆನ್ಪು ಮಾಡ್ಕೊಳ್ಳಿ. ಕನ್ಕ್ಲೂಷನ್ ಮಾಡೋಣ. ಮೋಸ್ಟ್ ಆಫ್ ದ ಸ್ಪೇಸ್ ಇನ್ಸೈಡ್ ದ ಆಟಮ್ ಈಸ್ ಎಂಟಿ. ಏನು ಹೇಳ್ತಿದ್ದಾರೆ, ಪರಮಾಣುವಿನಲ್ಲಿ ಒಳಗೆ ಹೆಚ್ಚಿನ ಸ್ಥಳ ಏನಾಗಿದೆ, ಖಾಲಿಯಾಗಿದೆ. ಆ ಖಾಲಿಯಾಗಿರೋ ಜಾಗದಲ್ಲಿ ಏನಾಗ್ತಿದೆ, ಆಲ್ಫಾ ಪಾರ್ಟಿಕಲ್ ಏನಾಗ್ತಿದೆ, ಈಸಿಯಾಗಿ ಪಾಸ್ ಆಗ್ತಾ ಇದೆ. ಗೊತ್ತಾಗ್ತಿದೆಯಾ? ಈ ಪಾರ್ಟಿಕಲ್ಸ್, ಕೆಲವು ಕಣಗಳೇನಾಗ್ತಿದೆ, ಡಿಫ್ಲೆಕ್ಟ್ ಮಾಡ್ತಾಯಿದೆ. ಅದು ಏನನ್ನು ಸೂಚಿಸುತ್ತೆ ಅಂತಂದರೆ, ಪಾಸಿಟಿವ್ ಚಾರ್ಜ್ ಆಫ್ ದ ಆಟಮ್ ಅಕ್ಯುಪೈಸ್ ವೆರಿ ಲಿಟಲ್ ಸ್ಪೇಸ್. ಆ ಆಟಮಲ್ಲಿ ಸಣ್ಣ ಸ್ಪೇಸನ್ನು ಮಾತ್ರ, ಇದಿಷ್ಟು ಖಾಲಿ ಇದೆ, ಬಟ್ ಒಳಗಡೆ ಇರುವಂಥ ಸಣ್ಣ ಸ್ಪೇಸನ್ನು ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ಗಳು ಅಕ್ಯುಪೈ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಇಫ್ ವೆರಿ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ಸ್, ಅವುಗಳು ಇನ್ನೂ ಕೆಲವೊಂದು ಕಣಗಳು, ಅದರಲ್ಲೂ ಆಲ್ಫಾ ಪಾರ್ಟಿಕಲ್ಸ್ಗಳೇನಾಗ್ತಾಯಿತ್ತು, 180 ಡಿಗ್ರಿಯಲ್ಲಿ ಅದು ಮತ್ತೆ ಡಿಫ್ಲೆಕ್ಟ್ ಆಗ್ತಾಯಿತ್ತು. ಹೀಗೆ ಹೋಗ್ತಿತ್ತೋ ಅದೇ ಡೈರೆಕ್ಷನಲ್ಲಿ ಅದು ಮತ್ತೆ ವಾಪಸ್ ಬರ್ತಾಯಿತ್ತು. ಏನನ್ನು ಇಂಡಿಕೇಟ್ ಮಾಡ್ತಿದೆ, ಇಟ್ಸ್ ಇಂಡಿಕೇಟಿಂಗ್ ಏನನ್ನು, ಆಲ್ ಪಾಸಿಟಿವ್ ಚಾರ್ಜ್ ಹಾಗೆ ಮಾಸ್ ಆಫ್ ದ ಗೋಲ್ಡ್ ಆಟಮ್ ಬಗ್ಗೆ. ಅಂದರೆ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ವೆರಿ ಸ್ಮಾಲ್ ವಿತ್ ಇನ್ ದ ಆಟಮ್. ಅವುಗಳೇನಾಗಿದೆ, ಒಂದು ಪರಮಾಣುವಿನಲ್ಲಿ ಒಂದು ಸಣ್ಣದಾದಂಥ ಒಂದು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಂಡಿದೆ. ಇದರಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಹಾಗೆ ಗೋಲ್ಡ್ ಆಟಮ್ನ ಒಂದು ಮಾಸ್ ಎಲ್ಲಿ ಕಾನ್ಸಂಟ್ರೇಟೆಡ್ ಆಗಿದೆ, ದಟ್ ಈಸ್ ಇನ್ ದ ನ್ಯೂಕ್ಲಿಯಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆಲ್ಫಾ ಕಣಗಳ ಅತ್ಯಂತ ಸಣ್ಣ ಭಾಗವು 180 ಡಿಗ್ರಿ ಕೋನದಲ್ಲಿ ವಿಚಲನೆಗೊಂಡು ಎಲ್ಲ ಧನಾತ್ಮಕ ಆವೇಶ ಮತ್ತು ಚಿನ್ನದ ಅಣುವಿನ ರಾಶಿಯು ಪರಮಾಣುವಿನ ಒಳಗೆ ಅತಿ ಸಣ್ಣ ಗಾತ್ರದಲ್ಲಿ ಕೇಂದ್ರೀಕೃತವಾಗಿರುವುದನ್ನು ಸೂಚಿಸಿತು. ಹಾಗೆ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಈಸ್ ಅಬೌಟ್ 10⁵ ಟೈಮ್ಸ್ ಲೆಸ್ ದ್ಯಾನ್ ದ ರೇಡಿಯಸ್ ಆಫ್ ದ ಆಟಮ್. ಇವ್ರು ಹೇಳ್ತಾರೆ, ಹಾಗಿದ್ರೆ ಈಗ ನ್ಯೂಕ್ಲಿಯಸ್ದು ಎಷ್ಟು ಕಡಿಮೆ ಇದೆ ರೇಡಿಯಸ್ ಅಂತ ಹೋಗ್ತಿದ್ದಾರೆ. ಬೀಜ ಕೇಂದ್ರದ ತ್ರಿಜ್ಯವು ಏನಾಗಿದೆ, ಇದರದ್ದು ಬೀಜ ಕೇಂದ್ರದ ತ್ರಿಜ್ಯವು ಅತಿ ಕಡಿಮೆ ಇದೆ ದ್ಯಾನ್ ದ ಆಟಮ್. ಆಟಮಿಗೆ ಕನ್ಸಿಡರ್ ಮಾಡಿದ್ರೆ, ಪರಮಾಣುವಿಗೆ ಕನ್ಸಿಡರ್ ಮಾಡಿದ್ರೆ, ಈಗ ನ್ಯೂಕ್ಲಿಯಸ್ನ ಒಂದು ತ್ರಿಜ್ಯ ಏನಾಗಿದೆ, ಅತಿ ಕಡಿಮೆ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಪಾಸಿಟಿವ್ ಚಾರ್ಜ್ಡ್ ಸೆಂಟರ್ ಇನ್ ಆನ್ ಆಟಮ್. ನ್ಯೂಕ್ಲಿಯಸ್ಸಲ್ಲಿ ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಅವ್ರು ಹೇಳೋ ಪ್ರಕಾರ, ಯಾರು, ರುದರ್ಫೋರ್ಡ್ ಅವರು ಹೇಳ್ತಾ ಇರೋದು, ನ್ಯೂಕ್ಲಿಯಸ್ಸಲ್ಲಿ ಸೆಂಟರಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಪರಮಾಣುವಿನ
ಕೇಂದ್ರವು ಧನಾವೇಶವನ್ನು ಹೊಂದಿದ್ದು ಅದನ್ನು ನಾವು ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿ ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತರಾಗಿರುತ್ತದೆ. ಇಷ್ಟು ಗೊತ್ತಿರಲಿ ಸಾಕು. ಇದರ ಸುತ್ತ ಈಗ ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಪಾತ್. ನ್ಯೂಕ್ಲಿಯಸ್ ಸುತ್ತ ಏನಾಗಿದೆ, ಈ ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತಿದೆ ಅಂತ ಹೇಳಿ ಹೇಳ್ತಾರೆ. ಯಾವುದು? ಎಲೆಕ್ಟ್ರಾನ್ಗಳು ಚಲಿಸ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಏನಾಗಿದೆ, ಇಟ್ ಈಸ್ ವೆರಿ ಲೆಸ್ ದ್ಯಾನ್ ದ ಸೈಜ್ ಆಫ್ ದ ಆಟಮ್. ಆಗಲೇ ನಾನು ರೇಡಿಯಸ್ ಹೇಳಿದ್ನಲ್ಲ, ತ್ರಿಜ್ಯದ ಹೇಳಿದ್ನಲ್ಲ, ಅದೇ ರೀತಿಯಾಗಿ ನ್ಯೂಕ್ಲಿಯಸ್ನ ಒಂದು ಸೈಜ್ ಅತಿ ಕಡಿಮೆ ಆಗಿದೆ ಕಂಪೇರ್ ಟು ದ ಆಟಮ್. ಇದು ನ್ಯೂಕ್ಲಿಯಸ್ನ ಗಾತ್ರವು ಅತಿ ಕಡಿಮೆ ಇದೆ ಕಂಪೇರ್ ಟು ದ ಪರಮಾಣು ಗಾತ್ರಕ್ಕೆ. ಹಾಗಿದ್ರೆ ಇವ್ರದ ಒಂದು ಡ್ರಾಬ್ಯಾಕ್ಸ್ಗಳು, ನ್ಯೂನತೆಗಳು ಏನೇನಪ್ಪ ಅಂತಂದರೆ, ರೆವಲ್ಯೂಷನ್ ಆಫ್ ದ ಎಲೆಕ್ಟ್ರಾನ್ ಇನ್ ಸರ್ಕ್ಯುಲರ್ ಆರ್ಬಿಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಸ್ಟೇಬಲ್. ಈಗ ಇವ್ರು ಹೇಳಿದ್ರು ನ್ಯೂಕ್ಲಿಯಸ್ಸಲ್ಲಿ ಮಧ್ಯ ಇರುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇರುತ್ತೆ ಅಂತ ಹೇಳಿ. ಅದರ ಸುತ್ತ ಒಂದು ಆರ್ಬಿಟಲ್ಲಿ ಏನಾಗ್ತಿದೆ, ಎಲೆಕ್ಟ್ರಾನ್ಗಳು ರಿವಾಲ್ವ್ ಆಗ್ತಿದೆ ಅಂತ ಹೇಳಿದರು. ಆದರೆ ಇಲ್ಲಿ ನ್ಯೂನತೆ ಏನು ಕಂಡುಹಿಡಿದಿದ್ದು ಅಂತಂದರೆ, ಎಲೆಕ್ಟ್ರಾನ್ ಸರ್ಕ್ಯುಲರ್ ಆರ್ಬಿಟಲ್ಲಿ ತಿರುಗ್ತಾ ಇದೆ, ತೊಂದರೆ ಇಲ್ಲ, ಆದರೆ ಅವುಗಳು ಸ್ಟೇಬಲ್ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಸ್ಥಿರವಾಗಿರುವುದು ಊಹಿಸಲು ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾರೆ. ಹಾಗಾದರೆ ಹೇಗಿರುತ್ತದು? ಇಟ್ ಗೋಯಿಂಗ್ ಟು ಮತ್ತೆ ಇದನ್ನೇನಾಗುತ್ತೆ, ನ್ಯೂಕ್ಲಿಯಸ್ಸಿಗೆ ಅದು ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಎನಿ ಪಾರ್ಟಿಕಲ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ವುಡ್ ಅಂಡರ್ಗೋ ಆಕ್ಸಿಲರೇಷನ್. ಯಾವುದೇ ಕಣವು ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ ವೇಗೋತ್ಕರ್ಷಕ್ಕೆ ಒಳಪಡುತ್ತದೆ. ಆಗ ವೇಗೋತ್ಕರ್ಷ ಆಗುವಾಗ ಏನಾಗುತ್ತೆ, ಆವೇಶಯುಕ್ತ ಕಣ ಚಾರ್ಜ್ಡ್ ಪಾರ್ಟಿಕಲ್ ಏನಾಗಿರುತ್ತೆ, ಶಕ್ತಿಯನ್ನು ಹೊರಸೂಸುತ್ತದೆ. ಅದೇನಾಗುತ್ತೆ, ಒಂದು ಎನರ್ಜಿನ ಹೊರಗಡೆ ಹಾಕ್ತಾ ಏನಾಗುತ್ತೆ, ರಿವಾಲ್ವಿಂಗ್ ಎಲೆಕ್ಟ್ರಾನ್ ತನ್ನ ಎನರ್ಜಿನ ಕಳ್ಕೊಂಡ್ಬಿಟ್ಟು ಫೈನಲಿ ಕೊನೆಗೆ ಅದು ಫಾಲ್ ಇನ್ ಟು ದ ನ್ಯೂಕ್ಲಿಯಸ್, ಮತ್ತೆ ಅದು ನ್ಯೂಕ್ಲಿಯಸ್ಗೆ ಡ್ರಾಪ್ ಆಗುತ್ತೆ, ಒಳಗಡೆ ಬೀಳುತ್ತೆ ಅಂತೇಳಿ ಹೇಳ್ತಾರೆ. ಎಲೆಕ್ಟ್ರಾನ್ಸ್ಗಳು ಸರ್ಕ್ಯುಲರ್ ಆರ್ಬಿಟಲ್ಲಿ ತಿರುಗ್ತಾ ಇರುತ್ತೆ, ಆದರೆ ಅವುಗಳು ಸ್ಟೇಬಲ್ ಆಗಿರೋದಿಲ್ಲ. ಸ್ಟೇಬಲ್ ಆಗಿಲ್ಲ ಅಂತಂದರೆ ಅವುಗಳು ತನ್ನ ಎನರ್ಜಿನ ಕಳ್ಕೊಂಡ್ಬಿಟ್ಟು ಶಕ್ತಿ ಹೊರಗಡೆ ಹೊರ ಸೂಸ್ಕೊಂಡ್ಬಿಟ್ಟು ಅದೇನಾಗಿದೆ ಅಂದರೆ, ಈಗ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ, ಅದೆಲ್ಲ ನಾವು ನೆಕ್ಸ್ಟ್ ಇದ್ರಲ್ಲಿ ನೋಡ್ತೀವಿ. ಸ್ಟಿಮ್ಯುಲಸ್ ಎಮಿಷನ್, ಲೇಸರ್ ಬಗ್ಗೆ ಸ್ಟಡಿ ಮಾಡುವಾಗೆಲ್ಲ ಮತ್ತೆ ಅದು ಬರುತ್ತೆ. ಅದೇನಾಗುತ್ತೆ, ಫೈನಲಿ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್ ಅಂತೇಳಿ ಹೇಳ್ತಾ ಹೋಗ್ತಾರೆ. ಬೀಜ ಕೇಂದ್ರಕ್ಕೆ ಅಂತಿಮವಾಗಿ ಬೀಳುತ್ತದೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಇದು ನ್ಯೂನ್ಯತೆಗೆ ಒಳಗಾಗುತ್ತೆ. ಇಫ್ ದೇರ್ ಇಸ್ ಸೋ, ಆಟಮ್ ಶುಡ್ ಬಿ ಹೈಲಿ ಸ್ಟೇಬಲ್. ಒಂದು ವೇಳೆ ಹೀಗಾದರೆ ಪರಮಾಣುವು ಅತ್ಯಂತ ಅಸ್ಥಿರವಾಗುವುದು ಮತ್ತು ನಾವು ತಿಳಿದಿರುವ ಹಾಗೆ ದ್ರವ್ಯವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಪರಮಾಣುಗಳು ಸಾಕಷ್ಟು ಸ್ಥಿರವಾಗಿವೆ ಎಂದು ನಮಗೆ ತಿಳಿದಿದೆ. ಈಗ ಆಟಮ್ಸ್ಗಳು, ಪರಮಾಣುಗಳು ಸ್ಟೇಬಲ್ ಆಗಿದ್ದರೆ ತಾನೇ ಅವುಗಳು ನೆಕ್ಸ್ಟ್ ಇನ್ನೊಂದು ಆಟಮ್ ಜೊತೆ ಮಾಲಿಕ್ಯೂಲ್ ಆಗಿ, ಮಾಲಿಕ್ಯೂಲಿಂದ ಒಂದು ಮ್ಯಾಟರ್ ಆಗೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಅನ್ಸ್ಟೇಬಲ್ ಆಗಿರ್ತಿತ್ತು ಅಂತಂದರೆ ನಾವು ಒಂದು ಪರಮಾಣುವನ್ನು ಅಥವಾ ಒಂದು ದ್ರವ್ಯವನ್ನು ನಾವು ನೋಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ವಾ. ಆಟಮ್ಸ್ಗಳನ್ನು ಅಥವಾ ಜೊತೆಗೆ ಮ್ಯಾಟರ್ಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತೇಳಿ ಹೇಳ್ತಾ ಹೋಗ್ತಾರೆ. ಸೊ ಇಟ್ ಲೀಡ್ಸ್ ಟು ದ ಡ್ರಾಬ್ಯಾಕ್. ನೆಕ್ಸ್ಟ್ ಬರೋದು ನಮಗೆ ಬೋರ್ಸ್ ಮಾಡೆಲ್ ಆಫ್ ಆಟಮ್. ಬೋರ್ ಅವರ ಪರಮಾಣು ಮಾದರಿ ಬರುತ್ತೆ. ಓನ್ಲಿ ಸರ್ಟೈನ್ ಸ್ಪೆಷಲ್ ಆರ್ಬಿಟ್ಸ್ ನೌನ್ ಆಸ್ ಡಿಸ್ಕ್ರೀಟ್ ಆರ್ಬಿಟ್ಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಅಲೋಡ್ ಇನ್ಸೈಡ್ ದ ಆಟಮ್. ಈಗ ಇಲ್ಲಿ ಏನು ಮಾಡ್ತಾರೆ ಅವರು, ಈ ಬೋರ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಕೆಲವು ಸ್ಪೆಷಲ್ ಆಗಿರುವು ವಿಶೇಷ ಆರ್ಬಿಟ್ಸ್ಗಳಿವೆ, ಕಕ್ಷೆಗಳಿವೆ. ಆ ಕಕ್ಷೆಗಳನ್ನು ಏನಂತ ಕರೀತಾರೆ, ಡಿಸ್ಕ್ರೀಟ್ ಆರ್ಬಿಟ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರೀತಾರೆ. ಅಲ್ಲಿ ಏನಾಗಿರುತ್ತೆ, ಕೇವಲ ಎಲೆಕ್ಟ್ರಾನ್ಗಳು ಮಾತ್ರ ಮೂವ್ ಆಗ್ತಾ ಇರುತ್ತೆ. ಆ್ಯಂಡ್ ಆರ್ ಅಲೌಡ್ ಇನ್ಸೈಡ್ ದ ಆಟಮ್. ಪರಮಾಣುವಿನಲ್ಲಿ ವಿವಿಧ ಕಕ್ಷೆ, ಡಿಸ್ಕ್ರೀಟ್ ಆರ್ಬಿಟ್ಗಳೆಂಬ ವಿಶೇಷ ಕಕ್ಷೆಗಳಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿವೆ. ಡಿಸ್ಕ್ರೀಟ್ ಆರ್ಬಿಟ್ ಅಂತ ಹೇಳಿದೆಯಲ್ಲ, ಇದರಲ್ಲಿ ಕೇವಲ ಎಲೆಕ್ಟ್ರಾನ್ಗಳು ಮಾತ್ರ ಇರೋಕ್ಕೆ ಸಾಧ್ಯ. ವೈಲ್ ರಿವಾಲ್ವಿಂಗ್ ಇನ್ ಡಿಸ್ಕ್ರೀಟ್ ಆರ್ಬಿಟ್ಸ್ ದ ಎಲೆಕ್ಟ್ರಾನ್ ಡೋಂಟ್ ರೇಡಿಯೇಟ್ ಎನರ್ಜಿ. ಈಗ ಎಲೆಕ್ಟ್ರಾನ್ಗಳು ಏನಾದರೂ ಇಲ್ಲಿ ಇದ್ದರೆ ಅವುಗಳೇನಾಗುತ್ತೆ, ತನ್ನ ಎನರ್ಜಿನ ಅವುಗಳು ಲಾಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವಕ್ಕೆ ಅಂತೇಳಿ ಹೇಳ್ತಾರೆ. ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ. ಅವುಗಳು ಸುತ್ತುತ್ತಾ ಇದ್ದಾವೆ, ಸರ್ಕ್ಯುಲರ್ ಆರ್ಬಿಟಲ್ಲಿ ಸುತ್ತುತ್ತಾ ಇದ್ದಾವೆ ಅಂತಂದರೆ ಆಗ ಅವುಗಳ ಎನರ್ಜಿನ ಅವುಗಳು ಲಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಬೋರ್ಸ್ ಮಾಡಲು ಕೇವಲ ಅವ್ರು ಹೇಳೋದು ಡಿಸ್ಕ್ರೀಟ್ ಒಂದು ಆರ್ಬಿಟ್ ಇದೆ, ಅದರಲ್ಲೂ ಸ್ಪೆಷಲ್ ಆರ್ಬಿಟ್ಸ್ಗಳಿವೆ, ಅದನ್ನು ನಾವು ಡಿಸ್ಕ್ರೀಟ್ ಆರ್ಬಿಟ್ಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಕೇವಲ ಎಲೆಕ್ಟ್ರಾನ್ಸ್ಗಳು ಮಾತ್ರ ಏನಾಗ್ತಿದೆ, ರಿವಾಲ್ವ್ ಆಗ್ತಾ ಇದೆ.
ಅವುಗಳು ಅಲ್ಲಿ ರಿವಾಲ್ವ್ ಆಗ್ತಾ ಇತ್ತು ಅಂತಂದರೆ ಅವುಗಳು ತನ್ನ ಎನರ್ಜಿನ ಶಕ್ತಿನ ಅದು ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಬೋರ್ ಅವರ ಬಗ್ಗೆ ತಿಳ್ಕೊಳ್ಳೋದಾದರೆ ನೀಲ್ಸ್ ಬೋರ್ ಅಂತ ಹೇಳಿ ಕರಿತೀವಿ. ಬಾರ್ನ್ ಇನ್ ಕೊಪಾನ್ ಹೇಗನ್. ಅವರು ಜನಿಸಿದ್ದು ಡೇಟ್ 7 ಅಕ್ಟೋಬರ್ 1885. ನೋಬೆಲ್ ಪ್ರೈಸನ್ನು ಪಡ್ಕೋತಾರೆ ಸ್ಟ್ರಕ್ಚರ್ ಆಫ್ ಆ್ಯಟಮ್ನ ತಿಳಿಸಿದ್ದಕ್ಕೆ ಇನ್ 1922 ಅಲ್ಲಿ. ಬುಕ್ಸ್ಗಳನ್ನು ಬರೆದಿದ್ದಾರೆ. ದ ಥಿಯರಿ ಆಫ್ ಸ್ಪೆಕ್ಟ್ರಾ ಆ್ಯಂಡ್ ಆಟಮಿಕ್ ಕಾನ್ಸ್ಟಿಟ್ಯೂಷನ್, ಆಟಮಿಕ್ ಥಿಯರಿ ಆ್ಯಂಡ್ ದ ಡಿಸ್ಕ್ರಿಪ್ಷನ್ ಆಫ್ ನೇಚರ್. ಇದ್ರ ಬಗ್ಗೆ ಅವರು ಹೇಳ್ತಾರೆ. ಇದು ಸಹಿತ ನಮಗೆ ಕೇಳ್ತಾರೆ. ಯಾವುದನ್ನು ಕೇಳೋಕ್ಕಾಗಲ್ಲ ಅಂಥೇಳಿ ನಾವು ಹೇಳೋಕ್ಕಾಗಲ್ಲ, ನಾವು ನೆನ್ಪಿಟ್ಕೋಬೇಕೆಲ್ಲದನ್ನು. ಈಗ ಇವರ ಹೇಳಿದಂತೆ ಕೆಲವು ಕಕ್ಷೆಗಳಿದ್ದಾವೆ, ಶೆಲ್ಸ್ ಅಥವಾ ಆರ್ಬಿಟ್ಸ್ ಅಂತೇಳಿ ಕರಿತೀವಿ. ಅದನ್ನು ನಾವು ಎನರ್ಜಿ ಲೆವೆಲ್ಸ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಎಲೆಕ್ಟ್ರಾನ್ಸ್ಗಳೇನಾಗುತ್ತೆ, ಯಾವಾಗ ಅದು ಎನರ್ಜಿ ಪಡ್ಕೊಳ್ಳುತ್ತೆ ಆಗ ಅದು ಹೈಯರ್ ಎನರ್ಜಿ ಲೆವೆಲಿಗೆ ಹೋಗುತ್ತೆ. ಹಾಗೆ ಹೈಯರ್ ಎನರ್ಜಿ ಲೆವೆಲಿಗೆ ರೀಚ್ ಆದಮೇಲೆ ಅದು ಎನರ್ಜಿನ ಕಳ್ಕೊಳ್ಳುವಾಗ ಮತ್ತೆ ಅದು ಡೌನ್ವರ್ಡ್ಗೆ ಬರುತ್ತೆ. ಇದನ್ನು ನಾವು ಮತ್ತೆ ಮುಂದೆ ನಾನು ಹೇಳಿದ್ನಲ್ಲ ಸ್ಟಿಮ್ಯುಲೇಟೆಡ್ ಎಮಿಷನ್, ಇದು ನಮಗೆ ಲೇಸರ್ ಬಗ್ಗೆ ಸ್ಟಡಿ ಮಾಡುವಾಗ ನೋಡ್ತಾ ಹೋಗೋಣ. ಎಮಿಷನ್ಸ್ ಕಾನ್ಸೆಪ್ಟ್ ಬರುತ್ತೆ, ಆಗ ನೋಡೋಣ. ಈಗ ಇಲ್ಲಿ ಕೊಟ್ಟಿರೋ ಹಾಗೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಫಸ್ಟ್ ಲೇಯರ್ ಏನಾಗಿರುತ್ತೆ, ದಟ್ ಈಸ್ ಕೆ ಶೆಲ್ ಅಂತ ಹೇಳಿ ಕರಿತೀವಿ. ಕೆ ಕಕ್ಷೆ ಅಥವಾ ಕವಚ ಅಂತ ಹೇಳ್ಬೋದು. L, M, N ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವುಗಳಿಗೂ ಸಹಿತ ಒಂದು ನಂಬರನ್ನು ಕೊಟ್ಟಿದ್ದಾರೆ. n = 1, n = 2, n = 3, ಹಾಗೆ n = 4. ಇದರ ಬಗ್ಗೆ ಸಹಿತ ನೋಡ್ಕೊಳ್ಳಿ. ಕ್ವಶನ್ಸ್ ಏನಪ್ಪ ಅಂತಂದರೆ, ಆನ್ ದ ಬೇಸಿಸ್ ಆಫ್ ಥಾಮ್ಸನ್ಸ್ ಮಾಡೆಲ್ ಆಫ್ ಆ್ಯನ್ ಆ್ಯಟಮ್ ಎಕ್ಸ್ಪ್ಲೈನ್ ಹೌ ದ ಆ್ಯಟಮ್ ಈಸ್ ನ್ಯೂಟ್ರಲ್ ಆ್ಯಸ್ ಎ ಹೋಲ್. ಥಾಮ್ಸನ್ ಅವ್ರು ಹೇಳೋ ಹಾಗೆ ಆಟಮ್, ಒಂದು ಪರಮಾಣು ನ್ಯೂಟ್ರಲ್, ತಟಸ್ಥವಾಗಿದೆ ಅಂತ ಹೇಳ್ತಾರೆ. ಹೇಗೆ ತಟಸ್ಥವಾಗಿರಬೇಕು ಅಂತಂದರೆ ಒಂದು ಪಾಸಿಟಿವ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು. ಅವರ ಪ್ರಕಾರ ಹೇಗೆ ಅದು ನ್ಯೂಟ್ರಲ್ ಅಂಥೇಳಿ ನೀವು ನೆನ್ಪು ಮಾಡ್ಕೊಳ್ಳಿ. ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆನ್ ದ ಬೇಸಿಸ್ ಆಫ್ ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಆ್ಯನ್ ಆಟಮ್ ವಿಚ್ ಸಬ್ ಅಟಾಮಿಕ್ ಪಾರ್ಟಿಕಲ್ ಈಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಆ್ಯನ್ ಆಟಮ್. ರುದರ್ಫೋರ್ಡ್ ಅವರ ಒಂದು ಆಟಮಿಕ್ ಮಾದರಿ ಇದೆಯಲ್ಲ, ಅದು ಅವರ ಪ್ರಕಾರ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ ಅದು ನ್ಯೂಕ್ಲಿಯಸ್ಸಲ್ಲಿ, ಮೇಜರಾಗಿ ಇದ್ರಲ್ಲಿ ಕೇಳ್ತಾ ಇರೋದು ನ್ಯೂಕ್ಲಿಯಸ್ಸಲ್ಲಿ ಯಾವ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ ಇದೆ ಅಂಥೇಳಿ ನೆನ್ಪು ಮಾಡ್ಕೊಳ್ಳಿ. ಅವರ ಪ್ರಕಾರ, ಕೇವಲ ಅವರ ಪ್ರಕಾರ. ಇದಿಷ್ಟು ನಿಮಗೆ ಪಾರ್ಟ್ 1ನಲ್ಲಿರಲಿ. ನ್ಯೂಟ್ರಾನ್ಸ್ಗಳ ಬಗ್ಗೆ ಹಾಗೆ ಇನ್ನು ಶೆಲ್ಸ್ಗಳ ಬಗ್ಗೆ, ವೇಲೆನ್ಸಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತಲೂ ಸಹಿತ ಹೇಳಿದ್ದೆ. ಹಾಗೆ ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್, ಐಸೋಟೋಪ್ಸ್, ಐಸೋಬಾರ್ಸ್ ಇವುಗಳ ಬಗ್ಗೆನೂ ಸಹಿತ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಸಹಿತ ನಮಗೆ ಸಹಾಯ ಮಾಡ್ಬೋದು. ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡ್ಬೋದು. ಹೇಗೆ, ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಿಲ್ಲದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.